ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರುವಂಥ ದುರಂತ ಇದೆಯಲ್ಲ, ಇಡೀ ದೇಶಾದ್ಯಂತವೂ ಕೂಡ ಚರ್ಚೆಯಾಗಿದೆ. ಸಾಕಷ್ಟು ರೀತಿಯ ಟೀಕೆ ಟಿಪ್ಪಣಿಗೆ ಒಳಗಾಗಿದೆ. ಇದೀಗ ಕಾಲ್ತುಳಿತದ ಬೆನ್ನಲ್ಲೇ ಕ್ರೀಡಾಭಿಮಾನಿಗಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮುಂಬರುವ ಪಂದ್ಯಾವಳಿಗಳ ಮೇಲೆ ಕಾಲ್ತುಳಿತದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಅಂದರೆ, ಬೆಂಗಳೂರಿನಲ್ಲಿ ನಡೆಯಬೇಕಾಗಿದ್ದ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿದ್ದಂಥ ಕ್ರೀಡಾಕೂಟಗಳನ್ನು ಬೇರೆ ಕಡೆಗಳಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕರ್ನಾಟಕದ ಕ್ರೀಡಾಭಿಮಾನಿಗಳಿಗೆ ಸಹಜವಾಗಿ ನಿರಾಸೆಯಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾಗಿದ್ದಂಥ ಪಂದ್ಯಗಳೆಲ್ಲವೂ ಕೂಡ ಶಿಫ್ಟ್ ಆಗುತ್ತಾ? ಹಾಗಾದರೆ ಬೆಂಗಳೂರಿನಲ್ಲಿ ನಡೀಬೇಕಾಗಿದ್ದಂಥ ಪಂದ್ಯಗಳನ್ನು ಹೌದು, BCCI ಶಿಫ್ಟ್ ಮಾಡಿದೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮ್ಯಾಚ್ ರಾಜ್ಕೋಟ್ಗೆ ಶಿಫ್ಟ್ ಆಗಿದೆ. ಅಂದುಕೊಂಡಂತೆ ಆಗಿದ್ದರೆ ಕರ್ನಾಟಕದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನಡೀಬೇಕಾಗಿತ್ತು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮ್ಯಾಚನ್ನು ನಡೆಸಲಿಕ್ಕೆ ಸಿದ್ಧರಿಲ್ಲ BCCI ಅಂತ ತೀರ್ಮಾನವನ್ನು ತೆಗೆದುಕೊಂಡಿದೆ. ನವೆಂಬರ್ 13ರಿಂದ 3 ಏಕದಿನ ಪಂದ್ಯಗಳು, ಅಂದರೆ 10ರಿಂದ 13ರವರೆಗೆ 3 ಏಕದಿನ ಪಂದ್ಯಗಳು ಶಿಫ್ಟ್ ಆಗಿದ್ದಾವೆ. ಪಂದ್ಯ ಸ್ಥಳಾಂತರಕ್ಕೆ ಏನು ನಿರ್ದಿಷ್ಟ ಕಾರಣ ಅಂತ ಹೇಳಿ BCCI ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. BCCI ಪಂದ್ಯ ಮುಂದೂಡಿಕೆಯಾಗಲಿಕ್ಕೆ ಕಾರಣ ಏನು ಅಂತ ಕೊಟ್ಟಿಲ್ಲ. ಆದರೆ ಕಾರಣ ಮುಚ್ಚಿಡುವಂಥ ಕಾರಣ ಏನೂ ಅಲ್ಲ. ಅದಕ್ಕೆ ಕಾರಣ ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದೇ. RCB ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಿರುವಂಥ ದುರಂತದ ಕಾರಣಕ್ಕಾಗಿ ಆ ಕರಾಳ ಛಾಯೆ ಮತ್ತು ಆ ನೆನಪಿದೆಯಲ್ಲ, ದುರಂತದ ನೆನಪು ಮಾಸೋದಿಲ್ಲ ಅಷ್ಟು ಸುಲಭವಾಗಿ. ಆ ನೆನಪಿನ್ನೂ ಕೂಡ ಹಸಿಯಾಗಿರುವಾಗಲೇ ಮತ್ತೊಮ್ಮೆ ಇಲ್ಲಿ ಕ್ರೀಡಾಕೂಟ ಏರ್ಪಡಿಸಿದರೆ ವಿರೋಧಾಭಾಸಗಳು ಎದುರಾಗಬಹುದಾ? ಹೀಗೆ ಈ ಕಾರಣದಿಂದಾಗಿಯೇ ಮ್ಯಾಚ್ಗಳನ್ನು ಬೆಂಗಳೂರಿನಲ್ಲಿ ನಡೆಸಲು ಸದ್ಯಕ್ಕಂತೂ ಅವಕಾಶ ಇಲ್ಲ ಅಂತ ಹೇಳಿ BCCI ಹೇಳ್ತಾ ಇದೆ.